ಗಮನ ಹರಿಸಬೇಕಾಗ್ತಾ ಇದೆ. ಆಗ್ಲೇ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಮಗೆ ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ. ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ. ಹೌದು, ಅವರು ಮದರ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಹೌಸಿಂಗ್ ಯಾರು? ಹೌಸಿಂಗ್ ಮಂತ್ರಿಗಳಿದ್ದಾರೆ ಇದ್ದಾರೆ, ಬೇರೆ ಅಲ್ವಾ? ಆದ್ರೆ ಸಭಾಧ್ಯಕ್ಷರೇ, ಇದು ಒಂದು ಸಮುದಾಯಕ್ಕೆ ಸೇರಿ. ಹೌದು, ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ. ನಿಮ್ಮ ಹೌಸಿಂಗ್ ಮಿನಿಸ್ಟರ್ಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟರ್ಗೆ, ಹೆಲ್ತ್ ಮಿನಿಸ್ಟರ್ಗೆ ಬೇರೆ. ಈಗ ನೀವು ಗಮನ ಸೆಳೆಯುವುದಲ್ಲ. ಈಗ ನೀವು ನೀವೀಗ ಪ್ರಶ್ನೋತ್ತರ ಮಾಡ್ತಿದ್ದೀರಿ. ಬೀದಿ ಪಾಲಾಗ್ತಾರೆ ಯೂಶಲಿ ಇವರೆಲ್ಲರೂ. ಚರ್ಚೆ ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತಿಲ್ಲ. ಮಿನಿಸ್ಟರ್ಗಳ ಕಚೇರಿಗೆ ಹೋಗಿ ಕೂಡ ಚರ್ಚೆ ಮಾಡಬಹುದು. ನಿಖಿಲ್ ಉಮೇಶ್ ಹುಕ್ಕೇರಿ, ನಿಖಿಲ್ ಉಮೇಶ್ ಹುಕ್ಕೇರಿ ಇಲ್ಲ. ಉಮೇಶ್ ಹುಕ್ಕೇರಿ ಅಲ್ಲ ಸರ್, ನಿಖಿಲ್ ಉಮೇಶ್ ಕತ್ತಿ. ನಿಮ್ಮ ಇಡೀ ಗಡಿಬಿಡಿಯಲ್ಲಿ ನಾನು ಇಲ್ಲಿ ಗಡಿಬಿಡಿ ಆಗಿಬಿಟ್ಟಿದೆ. ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ. ರವಿಗೌಡ ಗಾಣಿಗ. ಅಧ್ಯಕ್ಷರೇ, ಗಾಣಿಗ ಅಲ್ಲ, ಅದು ಗಣಿಗ. ಆಯ್ತು. ಇದು ಒಟ್ಟರಲ್ಲಿ ಏನಾಗೈತೆ ಅಧ್ಯಕ್ಷರೇ, ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ರು ಕುಣಿಸೋಳು ಅನ್ನುವಂತ ಪರಿಸ್ಥಿತಿಗೆ ಬಂದಿದೆ. ಗಾಣಿಗ ಕೂಡ ಒಳ್ಳೆ ಹೆಸರು. ಗಾಣಿಗ ಹೇಳಿ. ಚುಕ್ಕಿ ಪ್ರಶ್ನೆ 638 ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಕೇಳ ಬಯಸ್ತೀನಿ. ಮಾನ್ಯ ಮಂತ್ರಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷ ಉತ್ತರವನ್ನ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಡಿಸೆಂಬರ್ 20, 21, 22 ನಡೀತಾ ಇದೆ. ಸಮಯ ಕಡಿಮೆ ಇದೆ, ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ, ಇನ್ನೂ ತುಂಬಾ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಯಾವಾಗ ಅನುದಾನವನ್ನ ಬಿಡುಗಡೆ ಮಾಡ್ತೀರಾ ಅಂತ ಅವ್ರನ್ನ ಕೇಳ್ತೀನಿ. ಸಭಾಧ್ಯಕ್ಷರೇ, ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಮಾತಾಡಿದ್ದೀನಿ. ನಾಳೆ 1 ಗಂಟೆಗೆ ಆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಅಲ್ಲಿ ಜಿಲ್ಲಾಧಿಕಾರಿಗಳನ್ನ ಸಭೆಯನ್ನು ಕರೆದಿದ್ದೀನಿ. ಸಭೆ ಕರೆದು ನಾವು ತತ್ಕ್ಷಣ ದುಡ್ಡನ್ನು ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಶಿವನಾಣೆ, ಧನ್ಯವಾದಗಳು. ಪ್ರಶ್ನೆ ಸಂಖ್ಯೆ 1970